ಮಕ್ಕಳು ಮಲಗುವ ಮುಂಚೆ ಈ ತಪ್ಪುಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾವತ್ತು ಈವ್ನಿಂಗ್ ಟೈಮ್ ಅಲ್ಲಿ ಹೈ ಸ್ಟಿಮ್ಯುಲೇಟಿಂಗ್ ಆಕ್ಟಿವಿಟೀಸ್ ನ ಮಕ್ಕಳಿಗೆ ಮಾಡಿಸಬಾರ್ದು. ಲೈಕ್ ಮೂವಿ ತೋರಿಸೋದು, ಟೆಲಿವಿಷನ್ ನೋಡೋದು, ಮೊಬೈಲ್ ಫೋನ್ ಅಥವಾ ಗೇಮಿಂಗ್ ಆಕ್ಟಿವಿಟೀಸ್ ನ ಮಾಡೋದ್ರಿಂದ ಅವರ ಮೈಂಡ್ ಹೈ ಸ್ಟಿಮ್ಯುಲೇಷನ್ ಮೋಡ್ ಅಲ್ಲಿ ಹೋಗುತ್ತೆ. ಇದರಿಂದಾಗಿ ಅವರು ಲೇಟ್ ನೈಟ್ ತನಕ ಡೀಪ್ ಸ್ಲೀಪ್ ಅಲ್ಲಿ ನಿದ್ದೆ ಮಾಡೋದಕ್ಕೆ ಬಹಳ ಕಷ್ಟಪಡ್ತಾರೆ. ಎರಡನೇದಾಗಿ ಕೆಲವೊಂದು ಮನೆಗಳಲ್ಲಿ ಲೇಟ್ ಡಿನ್ನರ್ ನ ಪ್ರಾಕ್ಟೀಸ್ ಮಾಡ್ತಾರೆ. 10 ಗಂಟೆ 10:30 ಊಟ ಮಾಡ್ತಾ ಇರ್ತಾರೆ. ಮಕ್ಕಳಲ್ಲಿ ಇಷ್ಟು ಲೇಟ್ ಡಿನ್ನರ್ ಮಾಡಿಸೋದ್ರಿಂದ ಅವರಿಗೆ ಅಜೀರ್ಣದ ಸಮಸ್ಯೆ ಆಗುತ್ತೆ, ಬ್ಲೋಟಿಂಗ್ ಸಮಸ್ಯೆ ಆಗ್ಬೋದು, ಹಾಗೆ ನಿದ್ದೆ ಬರೋದಕ್ಕೂ ಕೂಡ ಇದು ಹ್ಯಾಂಪರ್ ಮಾಡುತ್ತೆ. ಐಡಿಯಲ್ ಡಿನ್ನರ್ ಟೈಮಿಂಗ್ ಮಕ್ಕಳಿಗೆ ಅಂತ ಕೇಳಿದ್ರೆ 7 to 7:30 PM ಒಳಗಡೆ ಡಿನ್ನರ್ ಮಾಡಿಸೋದು ಉತ್ತಮ. ಸೋಡಾ ಡ್ರಿಂಕ್ಸ್, ಶುಗರಿ ಡ್ರಿಂಕ್ಸ್ ಈ ತರ ಬೆವರೇಜಸ್ ನಲ್ಲಿ ಕೆಫೀನ್ ಹಾಗೂ ಸಕ್ಕರೆ ಅಂಶ ಬಹಳ ಇರೋದ್ರಿಂದ ಮಕ್ಕಳಿಗೆ ರಾತ್ರಿ ಎಲ್ಲ ಇದು ಎಚ್ಚರ ಇಡಿಸುತ್ತೆ ಹೊರತು ಮಲಗೋದಕ್ಕೆ ಸಹಾಯ ಮಾಡೋದಿಲ್ಲ. ಮೂರನೇ ತಪ್ಪು ಪೇರೆಂಟ್ಸ್ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಬೆಡ್ರೂಮ್ ಅಲ್ಲಿ ಟೆಲಿವಿಷನ್ ಅವೈಲಬಿಲಿಟಿನ ಮಾಡೋದು. ಬೆಡ್ರೂಮ್ ಯಾವಾಗ್ಲೂ ಒಂದೇ ಪರ್ಪಸ್ ಗೆ ಯೂಸ್ ಮಾಡ್ಬೇಕು, ಅದು ಮಲಗೋದು.